ಎದ್ರ ಸಲುವಾಗಿ ಅತೃಪ್ತರಾಗಬೇಕು, ಎದ್ರ ಸಲುವಾಗಿ ಅಸಮಾಧಾನ ಆಗಬೇಕು ಗೊತ್ತಿಲ್ಲ. ಇಲ್ಲ ಅದು ಸ್ವಲ್ಪ ನಾನು ಬೇರೆ ಕಡೆ ಇದ್ದ, ಸಾಹೇಬ್ರು ಬರೋಕೆ ಹ್ಯಾಂಗಾರೋ 5-10 ನಿಮಿಷ ಲೇಟ್ ಆಗ್ತದ ಅಂತೇಳಿ ನನಗೆ ಇದು ಇತ್ತು, ಆ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು, ಅದು ಬಿಟ್ಟರೆ ಏನಿಲ್ಲ. ಈಗ ಮಾನ್ಯ ಮಂತ್ರಿಗಳು ಬರ್ತಾರ ಅನ್ನೋದು 5-10-15 ನಿಮಿಷ ಅಲ್ಲಿ ನೋಡ್ತೀವಿ, ಜನ ಇರ್ತಾರ, ಸೊ ಬರೋಕೆ ಲೇಟ್ ಆಗ್ತದ ಅಂತೇಳಿ ವಿಳಂಬ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ಏನಿಲ್ಲ ನೋಡಿ, ನಾನು ಇದರಲ್ಲೂ ಇಲ್ಲ, ನಾನು ಮೌನವಾಗಿದ್ದೀನಿ ಈಗ ಸದ್ಯಕ್ಕೆ, ಈಗ ಏನೂ ಇಲ್ಲ. ಈಗ ನಾನು ಯಾವುದು ಇದು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅದು ಸಮಯ ಬಂದಾಗ ಎಲ್ಲನೂ ಕೂಡ ತಾನೇ ಹೊರಗೆ ಬರುತ್ತೆ. ಅದು ಆಯ್ತಲ್ಲ ಈಗ ಅದು ನೋಡಿ, ಈಗ ಏನು ಹೇಳಿದ್ರು ಒಂದು ಸಚಿವರು, ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ಯಾರು ಮತ್ತು ಆಕಾಂಕ್ಷಿ ಇದ್ರೆ ಸನ್ಯಾಸಿ ಇದ್ದೆ ನಾನು? ಹಂಗಲ್ಲ ಸರ್, ಆಕಾಂಕ್ಷಿ ಒಂದು ಮಾತು ಅವ್ರು ಹೇಳಿದ್ರು, ಮತ್ತು ಅದಕ್ಕೆ ನಾನು ಪದೇ ಪದೇ ಮಾತಾಡೋದು ಅರ್ಥ ಇಲ್ಲಲ್ಲ. ಸಚಿವರು ಏನು ಹೇಳಿದ್ರು, ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ನಂದು ಅದೇ ಇದೆ, ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ. ಇಲ್ಲ ನೀವು ಅವಾಗ ಹೇಳ್ತಾ ಇದ್ರಿ ಕೋಬೋರಿ ತೊಡಿದ್ರೆ, ಮತ್ತು ಈಗಲೂ ಹೇಳ್ತಾ ಇದ್ರಿ, ಇಲ್ಲ ಅಂತಿಲ್ಲ. ಪಕ್ಷ ಏನು ತೀರ್ಮಾನ ಮಾಡ್ತದೆ ನೋಡಿ, ಕಾಂಗ್ರೆಸ್ ಪಕ್ಷ 120 ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಪಕ್ಷ, ಆ ಪಕ್ಷ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ಒಪ್ಪಿಗೆ. ಹೌದು ಮಾಡಲೇಬೇಕಲ್ಲ. ಯಾರು ಹಿಂಜರಿದಾರ ಅವ್ರಿಗೆ ಹೆಂಗ್ ಗುರ್ತಾಯ್ತು? ಮಲ್ಲಿಕಾರ್ಜುನ್ ಅವರೇ, ನಿಮ್ ಮುಖಾಂತರ ಅವ್ರಿಗೆ ಹೆಂಗ್ ಗುರ್ತಾಯ್ತು ಯಾರು ಹಿಂದ್ ಸರಿತಾ ಇದಾರಂತ? ಯಾರು ವಲ್ಲ ಅಂತ ಇದ್ರು? ನಿಮ್ಗೆ ಯಾರಾದ್ರೂ ಹೇಳಿದಾರ? ಅವ್ರ ಪಾಪ ಹೇಳಿ, ಈಗ ಅವ್ರು ಏನಾದ್ರು ಹೇಳ್ಕೊಳ್ಳಿ, ಪಾಪ ಹೋಗೋರು, ಅವ್ರ ಬಗ್ಗೆ ನಾವು ಮಾತಾಡೋದಾಗ ಅರ್ಥ ಇಲ್ಲ. ಮೊದಲು ಅವ್ರ ಪಕ್ಷದವ್ರು ನೋಡ್ಕೊಳ್ಳಿ, ಅಲ್ಲೆಲ್ಲೆಲ್ಲಿ ಏನಾಗ್ತದೆ, ಪ್ರಭು ಚವ್ಹಾಣ್ ಏನ್ ಹೇಳ್ತಾ ಇದಾರ, ಶರಣು ಸಲಗರ್ ಅವ್ರು ಏನ್ ಹೇಳ್ತಾ ಇದಾರ, ಇನ್ನೂ ಬೇರೆ ಬೇರೆ ಯಾರು ಬೀದರ್ ನಿಂತ ಅಭ್ಯರ್ಥಿ ಏನ್ ಹೇಳ್ತಾ ಇದಾರೆ, ಠಾಕೋರ್ ಅವರು, ಅದೆಲ್ಲ ಪಾಪ ಅವ್ರು ಮಾಡ್ಕೊಳ್ಳಿ, ಆಮೇಲೆ ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡಲಿ. ಯಾರು ನಿಲ್ಲಕ್ಕೆ ಯಾರು ಹಿಂದೆ ಸರಿತಾ ಇಲ್ಲ, ಪಕ್ಷ ತೀರ್ಮಾನ ಏನು ಮಾಡುತ್ತೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿದೆ ಅಷ್ಟೇ. ಇಲ್ಲಿ ಪಾಪ ಅವ್ರ ಅಸಮಾಧಾನ ಯಾವುದೂ ಇಲ್ಲ. ಮಾಧ್ಯಮ ಸ್ನೇಹಿತರೆ ದಯಮಾಡಿ ಯಾವುದೂ ಇಲ್ಲ. ಈಗ ನಾನು ಒಬ್ಬರು ಸಚಿವರು ಕರೆದಿದ್ದಾರೆ, ಅವರು ಹೇಳ್ತಾ ಇದ್ದಾರೆ, ಅವರು ಎಲ್ಲ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ, ನಮ್ದೇನಿಲ್ಲ. ಎಲ್ಲರೂ ಕೂಡ ಮಾಡ್ತಕ್ಕಂಥ ಇದೆ, ಅದು ಉಸ್ತುವಾರಿ ಸಚಿವರು ಹೇಳ್ತಾರೆ. ಎಲ್ಲ ಜವಾಬ್ದಾರಿ ನೋಡ್ರಿ, ನಾನೇನು ಇಲ್ಲ, ಈಗ ನಾನು ಸರ್ಕಾರದಲ್ಲೂ ಇಲ್ಲ, ಪಕ್ಷದಲ್ಲೂ ಇಲ್ಲ. ಪಕ್ಷದಲ್ಲಿ ಇಲ್ಲ ಅಂದ್ರೆ ಏನು, ಪಕ್ಷದಲ್ಲಿ ಕೂಡ ಯಾವುದೋ ಅಧಿಕಾರದಲ್ಲಿಲ್ಲ, ಸರ್ಕಾರದಲ್ಲಂತೂ ಇಲ್ಲೇ ಇಲ್ಲ. ನಾನು ಅದು ಆಯಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ಇದೆ. ನಮ್ದೇ ಪ್ರಯತ್ನ ಮಾಡಬೇಕು, ಕ್ಷೇತ್ರ ವ್ಯಾಪ್ತಿಯಲ್ಲಿ, ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು. ಏನ್ ಜವಾಬ್ದಾರಿ ಈಗ ನೋಡಿದ್ರಲ್ಲ, ಏನ್ ಕೊಟ್ಟಿದಾರ ಅಂಬದು. ಈಗ ಆಲ್ರೆಡಿ 9 ತಿಂಗಳು ಆಯ್ತಲ್ಲ, ಈಗ 9 ತಿಂಗಳು ಆಯ್ತಲ್ಲ. ಇಲ್ಲ ನಾನು ಅದು ಬಿಟ್ಟೆ, ಯಾವುದು ಬೋರ್ಡು ಚೇರ್ಮನ್ ಅದು ಯಾವುದು ಇಲ್ಲ. ಸರ್ಕಾರ ಒಂದು ನಮ್ದು ಏನಾದ್ರು ಪಕ್ಷದವ್ರು ಏನೋ ಇರಬೇಕು, ಅಥವಾ ಅಧಿಕಾರ ಯಾವುದೂ ಇಲ್ಲ. ಈಗ ಅದಕ್ಕೆ ಅಧ್ಯಕ್ಷರು ಅದಕ್ಕೆ ಮಾಡ್ತಾರೆ. ಈಗ ಅಧ್ಯಕ್ಷರು ಅವರೇ ಇದ್ದಾರೆ, ಕಾರ್ಯಾಧ್ಯಕ್ಷರು, ಸಚಿವರು ಇದ್ದಾರೆ, ಅವ್ರ ಜೊತೆಯಲ್ಲಿ ಫಾಲೋ ದಿ ಲೀಡರ್. ನಾವು ಸದ್ಯಕ್ಕೆ ಕ್ಯಾಜಿ ರಹೀಂ ಖಾನ್ ಸಾಬ್ ಬರೀ ಕುಂಡ್ರತಾರ, ಕೇಳ್ತಾರ, ಪಾಪ ಈ ಕಡೆ ನಗ್ತಾರ, ಆ ಕಡೆ ನಗ್ತಾರ. ಸುಮ್ಮನೆ ಅವ್ರದೇ ಒಳ್ಳೇದು, ನಾ ಅದಕ್ಕೆ ಮಾತಾಡಲ್ಲ ಅಂದ ಹೊಟ್ಟೆ ಯಾವುದೋ ಸುಮ್ಮನೆ ಅವ್ರು ಪ್ರೆಸ್ಸು ನೀವ್ ಹೇಳ್ರಿ ಅಂತ ಏನ್ ಹೇಳೋದು ಇದ್ರೆ ನಾವು. ಯಾರಿಗೆ ಅವ್ರಿಗೆ ಕ್ಯಾಂಡಿಡೇಟ್ ಆಗಂತ ಅವ್ರಿಗೆ ಆಗ್ಲಿ, ನಾವೆಲ್ಲ ಸಂಪೂರ್ಣ ಬೆಂಬಲ ಇದೆ ನಮ್ದು. ರಹೀಂ ಖಾನ್ ಅವರಿಗೆ ಎಲ್ಲರದು ಅನಾನಿಮಸ್ ಬೆಂಬಲ ಇದೆ.